ಮಲತ್ತಳ್ಳಿ ಗ್ರಾಮ ದೇವತೆ ಆಂಜನೇಯ. ಪ್ರತಿ ವರ್ಷ ಹನುಮ ಜಯಂತಿಯನ್ನು ನಮ್ಮ ಆಂಜನೇಯ ದೇವಸ್ಥಾನ ಟ್ರಸ್ಟ್ನವರು ಭಾಳ ವಿಜೃಂಭಣೆಯಿಂದ ಸಾವಿರಾರು ಜನಕ್ಕೆ ದಾಸೋಹವನ್ನು ಮಾಡೋದ್ರ ಮೂಲಕ ಭಾಳ ವಿಜೃಂಭಣೆಯಾಗಿ ಇದನ್ನು ಮಾಡ್ತಿರ್ತೀವಿ. ಸುಮಾರು ಒಂದು ವಾರಗಟ್ಟಲೆಯಿಂದನೇ ಅದಕ್ಕೆ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಎಲ್ಲ ಗ್ರಾಮಸ್ಥರಿಗೆ, ಮುಖಂಡರುಗಳಿಗೆ ಮನೆಗಳಿಗೆ ಹೋಗಿ ಕೆಲವು ಹಣ ಕೊಡಿರ್ತಕ್ಕಂಥ ವ್ಯಕ್ತಿಗಳನ್ನು ಭೇಟಿ ಮಾಡಿ ಇಲ್ಲಿ ಸುಮಾರು ಖರ್ಚಾಗೋದಕ್ಕೆ ಎಲ್ಲನೂ ಕೂಡ ಕೆಲವರು ದಾನಿಗಳು ಉದಾರಿಗಳಾಗಿ ನಮಗೆ ಹಣವನ್ನು ಕೊಡೋದ್ರ ಮೂಲಕ ಆ ಸೇವೆಯನ್ನು, ಆಂಜನೇಯನ ಆಶೀರ್ವಾದಕ್ಕೆ ಪಾತ್ರರಾಗುವಂಥ ಕೆಲಸವನ್ನು ನಮ್ಮ ಗ್ರಾಮಸ್ಥರು ಹಿಂದಿಂದ ಮಾಡ್ಕೊಂಡ್ಬಂದಿದ್ದಾರೆ. ಸುಮಾರು ಇತಿಹಾಸ ಇರ್ತಕ್ಕಂಥ ನಮ್ಮ ಗ್ರಾಮದ ಈ ಗ್ರಾಮ ದೇವತೆ ಭಾಳ ಪ್ರತಿ ವರ್ಷ ನಾವು ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದೀವಿ. ನೆನ್ನೆನೂ ಕೂಡ ಇದೇ ಫಸ್ಟ್ ಟೈಮು, ನೆನ್ನೆ ವೈಕುಂಠ ಏಕಾದಶಿನೂ ಕೂಡ ಬಂದಿರೋದ್ರಿಂದ ಬಹುಶಃ ನಮ್ಮ ನಿರೀಕ್ಷೆ ಇನ್ನೂ ಜಾಸ್ತಿ ಜನ ಬರೋವಂಥ ಸಾಧ್ಯತೆ, ಈಗ ಸಂಜೆ ಮೇಲೆ ಬರೋ ಸಾಧ್ಯತೆ ಇದೆ. ಯಾಕೆಂದರೆ ಈ ನೆನ್ನೆ ರಜಾ ಇತ್ತು, ಇವತ್ತು ರಜಾ ಇದೆ, ನಾಳೆ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಎಷ್ಟೋ ಜನ ಗ್ರಾಮಗಳಿಗೆ ತೆರಳಿರ್ತಾರೆ, ಕೆಲವರು ಟ್ರಿಪ್ಗಳಿಗೆ ಹೋಗಿರ್ತಾರೆ. ಹಾಗಾಗಿ ಇನ್ನೂ ಸಾವಿರಾರು ಜನ ಬರುವಂಥ ನಿರೀಕ್ಷೆ ಇದೆ. ಸುಮಾರು ಒಂದು 8, 10, 12 ಸಾವಿರದವರೆಗೂ ನಾವು ಲಾಡುಗಳನ್ನು ಅಥವಾ ಸ್ವೀಟ್ಗಳನ್ನು ಮಾಡಿಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮಾರು 8 ಗಂಟೆ 9 ಗಂಟೆವರೆಗೂ ಈ ದೇವರ ದರ್ಶನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ನಮ್ಮೂರಿನ ಒಂದು ವಾಡಿಕೆ. ನಮಸ್ಕಾರ. ಮೊದಲಿಗೆ ಕರ್ನಾಟಕದ ಎಲ್ಲ ಜನತೆಗೂ ಹನುಮ ಜಯಂತಿಯ ಶುಭಾಶಯಗಳು. ಈ ವರ್ಷದ ಶುಭ ಸಂದರ್ಭ ಏನಂದರೆ ಈ ರಾಮನ ಜಾಗ ಅಯೋಧ್ಯ ಜನವರಿ 22ಕ್ಕೆ ಉದ್ಘಾಟನೆ ಆಗಿರೋದ್ರಿಂದ ಈ ಹನುಮ ಜಯಂತಿ ಕೂಡ, ರಾಮನ ಒಂದು ಅಯೋಧ್ಯೆ ಕೂಡ ಒಂದು ಒಳ್ಳೆಯ ವಿಜೃಂಭಣೆ ಕಾರ್ಯ ನಡೀತಾ ಇದೆ. ಹಿಂದೂಗಳ ಹಬ್ಬ ಅಂದರೆ ಈಗ ಆಚರಣೆ ನಡೀತಾ ಇದೆ. ಇದರಿಂದ ನಮ್ಮ ಹಿಂದೂಗಳಿಗೆ ಎಲ್ಲರಿಗೂ ಒಂದು ಐಕ್ಯತೆ, ಭಾವೈಕ್ಯತೆ ಹಬ್ಬ ಇದು ಹನುಮ ಜಯಂತಿ. ಮತ್ತು ಶಬರಿಮಲೆದು ನೆನ್ನೆ ವೈಕುಂಠ ಏಕಾದಶಿ ಹಿಂದೂಗಳದ ಒಂದು ಸಡಗರ ಹಬ್ಬ, ಮನೆಗಳ ಹಬ್ಬ ಅಲ್ಲ ಇದು. ಎಲ್ಲ ಜನಗಳು ಬಂದು ದೇವಸ್ಥಾನದಲ್ಲಿ ಬಂದು ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಎಲ್ಲ ಕಡೆ ಪ್ರಸಾದ ಮಾಡಿಕೊಂಡು ದೇವರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿದ್ದಾರೆ. ಆಮೇಲೆ ಮಲತ್ತಳ್ಳಿ ಗ್ರಾಮದ ವಿಶೇಷ ಏನಂದರೆ ತುಂಬ ಹಳೆ ದೇವಸ್ಥಾನ ಇದು. ಈ ಮಲತ್ತಳ್ಳಿ ಗ್ರಾಮ ಸುತ್ತಲೂ ಹತ್ತಳ್ಳಿಗೂ ಅವತ್ತಿಂದಲೂ ಕೂಡ ಒಂದು ಸೆಂಟ್ರ್ ಪಾಯಿಂಟ್ ಇದು. ಯಾವುದೇ ಒಂದು ಕಾರ್ಯಕ್ರಮ ಅಂದರೂ ನಮಗೂ ಮಲತ್ತಳ್ಳಿಗೆ ಬರಬೇಕಾಯಿತು. ಇತಿಹಾಸ ಇದೆ. ಈ ಸುತ್ತು ಈ ಊರಿಗೆ 5,000 ಜಮೀನು ಎಕರೆ ಇದು ದಾಖಲೆ ಇದೆ. ಮೂಡ್ಲುಪಾಳೆಯಿಂದ ಹಿಡ್ಕೊಂಡು ನಾಯಂಡಹಳ್ಳಿ ಹಿಡ್ಕೊಂಡು ಮಲತ್ತಳ್ಳಿ ದಾಖಲೆ. ಅದರಿಂದ ಇಲ್ಲಿ
ಮೊದಲಿಂದಲೂ ನಾವು ಈ ಊರಿಗೆ ಒಂದು ವಿಶೇಷ ಸ್ಥಾನ ಇದೆ. ನಂತರ ಈಗ ನಮ್ಮ ನಾಡಿನ ಎಲ್ಲ ಜನತೆಗೆ ಹನುಮ ಜಯಂತಿ ಶುಭಾಶಯಗಳು. ಇದು ನಮ್ಮ ಮಲತಳ್ಳಿ ಗ್ರಾಮ ಅಂದರೆ ಒಂದು ವಿಶಿಷ್ಟವಾದಂಥ ಗ್ರಾಮ. ಇಡೀ ಸುತ್ತಮುತ್ತ ಹಳ್ಳಿಗೆಲ್ಲನೂ ಇದು ಹೆಸರುವಾಸಿಯಾದಂಥ ಗ್ರಾಮ. ನಮ್ಮ ಗ್ರಾಮ ಸುಮಾರು 5,000 ಎಕರೆ ಜಮೀನುಳ್ಳಂಥ ಗ್ರಾಮ. ಅದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಪ್ರಸಿದ್ಧವಾದ ದೇವಸ್ಥಾನ, ಇತಿಹಾಸ ಉಳ್ಳದ್ದು. ಮಲ್ಲತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ನಲ್ಲಿ ಮಲ್ಲತ್ತಳ್ಳಿನಲ್ಲಿ 2,000 ಎಕರೆಯನ್ನು ಇದೇ ಸರ್ವೆ ನಂಬರಿಂದ ಯೂನಿವರ್ಸಿಟಿಗೆ ಹಂಚಿಕೆಯಾಗಿರ್ತದೆ. ಮಲ್ಲತ್ತಳ್ಳಿ ಅಂದರೆ ವಿಶೇಷ. ಮಲ್ಲತ್ತಳ್ಳಿ ಅಂದರೆ ಒಂದು ಅದಕ್ಕೆ ಆದಂಥ ಒಂದು ಸ್ಥಾನ ಇದೆ. ಅದೇ ರೀತಿ ನಮ್ಮ ಆಂಜನೇಯನು ಇತಿಹಾಸ ಉಳ್ಳಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷವೂ ಭಾಳ ಅದ್ಧೂರಿ ಕಾರ್ಯಕ್ರಮ ನಮ್ಮ ಮಲ್ಲತ್ತಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೆರವೇರ್ತಾ ಇದೆ. ಈ ದಿನ ದರ್ಶನ ಅನೇಕ ಗಣ್ಯರು ಬಂದು ಬೆಳಗಿನಿಂದನೂ ದರ್ಶನ ಪಡೆದು ಅನೇಕ ಭಕ್ತಾದಿಗಳು ಬಂದು ದರ್ಶನ ಪಡೀತಿದ್ದಾರೆ. ಎಲ್ರಿಗೂ ಆ ಆಂಜನೇಯ ಸ್ವಾಮಿ ದೇವರು ಒಳ್ಳೆಯದಾಗಲಿ, ಅವ್ರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಎಲ್ಲ ಸಮಸ್ತ ಮಲ್ಲತ್ತಳ್ಳಿ ಬಂಧುಗಳಿಗೂ ಮತ್ತು ಸಮಸ್ತ ಕರ್ನಾಟಕದವ್ರಿಗೂ ನಮ್ಮ ಹನುಮ ಜಯಂತಿಯ ಶುಭಾಶಯಗಳು. ನಮಸ್ಕಾರ. ಮಲ್ಲತ್ತಳ್ಳಿ ಗ್ರಾಮದ ಇದು ಹಳೆ ಪುರಾತನವಾದ ದೇವಸ್ಥಾನ. ಇದು ನಾವು ಮುತ್ತಾತನ ಕಾಲದಿಂದ ಪೂಜೆ ಮಾಡ್ಕೊಂಬಂದಿದ್ದೀವಿ. ಹನುಮ ಜಯಂತಿ ನಾವು ವರ್ಷ ಮಾಡ್ತೀವಿ, ಅನ್ನದಾನ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಎಲ್ಲ ನಾವು ಸುಮಾರು ಒಂದು ನಮ್ಮ ಯುವಕರು ನಾವು ದೊಡ್ಡರಾದಮೇಲೆ ಹನುಮ ಜಯಂತಿ ಜೋರ ಮಾಡ್ಕೊಬರ್ತಾಯಿದ್ದೀವಿ.